ರಾಜ್ಯ ರಾಜಕಾರಣಕ್ಕೂ ಸೈ, ರಾಷ್ಟ್ರ ರಾಜಕಾರಣಕ್ಕೂ ಸೈ ಎಸ್ ಎಂ ಕೃಷ್ಣ. ಬೆಂಗಳೂರಿನ ಭವಿಷ್ಯವನ್ನು ರೂಪಿಸಿದ ನಾಯಕರಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರು. ಅಫ್ಕೋರ್ಸ್, ನೋ ಡೌಟ್. ವಿದೇಶಾಂಗ ಸಚಿವರಾಗಿಯೂ ಕೂಡ ಎಸ್ ಎಂ ಕೃಷ್ಣ ಅವರು ಸೇವೆಯನ್ನು ಸಲ್ಲಿಸಿದರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದರು ಎಸ್ ಎಂ ಕೃಷ್ಣ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಮೋಟಮ್ಮ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ. ಒಂದು ರೀತಿ ನಮ್ಮ ಇಡೀ ರಾಜ್ಯ ದೇಶದ ರಾಜಕಾರಣಕ್ಕೆ ಒಂದು ತುಂಬಲಾರದ ನಷ್ಟ ಎಸ್ ಎಂ ಕೃಷ್ಣ ಅವರನ್ನು. ಖಂಡಿತ 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 ಅವ್ರ ಬಗ್ಗೆ ಹೇಳಲಿಕ್ಕೆ ನಿಜವಾಗ್ಲೂ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಅವರೊಂದು ರಾಜಕೀಯದಲ್ಲಿ ಮರೆಯಲಾಗದ ಮಾಣಿಕ್ಯ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ಅದರಲ್ಲೂ ನನ್ನ ದೃಷ್ಟಿಯಲ್ಲಿ ನನಗೆ ಅವರು ರಾಜಕೀಯದಲ್ಲಿ ಕೊಟ್ಟಂತ ಒಂದು ಬೆಂಬಲ ಇರ್ಬೋದು, ಅವರು ನನ್ನ ಕಂಡಂತ ರೀತಿ ಇರ್ಬೋದು, ರಾಜಕೀಯದಲ್ಲಿ ನನ್ನ ನಡೆಸಿಕೊಂಡ ರೀತಿಯನ್ನ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಕೊನೆಯ ಗಳಿಗೆಯಲ್ಲಿ ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ಬೇಕನ್ರಿ. ನಂಗೆ ಸಾಧ್ಯನೇ ಆಗ್ಲಿಲ್ಲ. 2-3 ಸಾರಿ ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡೆ, ಯಾರನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರು. ಮನೆಗ್ ಬಂದೇನು ತುಂಬಾ ಸಾರಿ ಅವ್ರ PA ಫೋನ್ ಮಾಡಿ ನಾನು ಭೇಟಿ ಮಾಡ್ಬೇಕು ಅಂತ ಹೇಳಿದೆ. ಇಲ್ಲ, ಯಾರನ್ನೂ ನೋಡ್ತಿಲ್ಲ ಅಂತ ಹೇಳಿದ್ರು. ಇದು ನನ್ನ ದುರದೃಷ್ಟ ಅಂತ ಹೇಳ್ಬೋದು. ಅದ್ರ ನಿಜವಾಗ್ಲು ನಮ್ಮ ಇವತ್ತಿನ ರಾಜಕಾರಣಕ್ಕೆ ನಾವು ಅವ್ರನ್ನ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಅಂತ ರಾಜಕಾರಣಿನ ನಾವು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಅವರು ನೀವು ಹೇಳಿದ ರೀತಿ ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಕೃಷ್ಣ ಅವರಷ್ಟು ಒಳ್ಳೆಯ ರಾಜಕಾರಣಿನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಉತ್ತಮ ವಾಗ್ಮಿ, ಉತ್ತಮ ಆಡಳಿತಗಾರರು, ಮತ್ತೆ ರಾಜ್ಯನ ಹೇಗೆ ನಡೆಸಿದ್ರೆ ಈ ರಾಜ್ಯಕ್ಕೆ ಜನರಿಗೆ ನಾನು ಒಳ್ಳೇದ್ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂತ ಮಹಾನ್ ವ್ಯಕ್ತಿ. ಎಷ್ಟೋ ಜನರಿಗೆ ಇವತ್ತು IT BTಯಲ್ಲಿ ಕೆಲಸ ಸಿಗೋ ಹಾಗೆ ಅವ್ರ ಜೀವನಕ್ಕೆ ದಾರಿ ಮಾಡಿ ಕೊಟ್ಟಂತ ಮಹಾನ್ ನಾಯಕ ಅವರು. ನಿಜವಾಗ್ಲೂ ಅವರು ನಾವು ಇವತ್ತು ಕಳ್ಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಕ್ಕೆ ತುಂಬಲಾರ್ದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂತ ರಾಜಕಾರಣಿನ ಮುಂದೆ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಂತ ಒಬ್ಬ ಮರೆಯಲಾಗದಂತ ಮಾಣಿಕ್ಯನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಒಂದೇ ಒಂದು ಸಣ್ಣ ಇದು ಅಂತ ಹೇಳಿದ್ರೆ, ಹಲೋ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಒಂದು ಸಣ್ಣ ದೋಷ ಅವರಲ್ಲಿ ಕಂಡಿದ್ದು ಅಂತ ಹೇಳಿದ್ರೆ, ನಾನು ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದು ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳ್ಬೋದು. ನಾನು ಕೇಳ್ಕೊಂಡೆ ಅವ್ರನ್ನ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿದೆ. ಅವರು ತುಂಬಾ ನೊಂದ್ಕೊಂಡು ಹೇಳಿದ್ರು. ನೋಡಿ, ನಮ್ಮ ಪಕ್ಷದಲ್ಲಿ ನಮ್ಮನ್ನ ಒಂದು ರೀತಿಯಲ್ಲಿ ಕಡೆಗಣಿಸೋ ರೀತಿಯಲ್ಲಿ ನನ್ನನ್ನ ನಡೆಸ್ಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಮೋಟಮ್ನವ್ರೆ? ನಾನು ರಾಜ್ಯಕ್ಕೆ ಜನರಿಗೆ ಸೇವೆ ಮಾಡಿದ್ದು ನಮ್ಮ ಇವತ್ತಿನ ನಾಯಕರುಗಳು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಹಾಗಾಗಿ ನನಗೆ ಬೇಸರದಿಂದ ನಾನು ಈ ನಿರ್ಧಾರಕ್ಕೆ ಬರ್ಬೇಕಾಯ್ತೇನೋ ಅನ್ನೋ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ನನ್ಗೆ. ಇವತ್ತು ನಿಜವಾಗ್ಲೂ ಅವರ ಅವಶ್ಯಕತೆ, ಅವರ ಅಡ್ವೈಸ್ ನಮ್ಮ ರಾಜ್ಯಕ್ಕೆ, ರಾಜಕಾರಣಕ್ಕೆ ಬಹಳ ಮುಖ್ಯ ಆಗಿತ್ತು ಅಂತ ನನಗೆ ಅನ್ನಿಸ್ತದೆ. ಮುಖ್ಯ ಆಗಿತ್ತು, ನಿಜವಾಗ್ಲೂ ಮುಖ್ಯ ಆಗಿತ್ತು. ಖಂಡಿತ. ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ ಪಬ್ಲಿಕ್ ಟಿವಿ ಜೊತೆ ಧನ್ಯವಾದ. ಸೊ ಒಟ್ಟಾರೆ ಒಬ್ಬೊಬ್ಬರು ಕೂಡ ಎಸ್ ಎಂ ಕೃಷ್ಣ ಅವರ ಅನುಯಾಯಿಗಳು, ಅವ್ರ ಜೊತೆ ಕೆಲಸ ಮಾಡಿದಂಥವರು, ಅವರ ಕಾಲಘಟ್ಟದಲ್ಲಿ ಬೆಳೆದು ಬಂದಂಥವರು ಎಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರ ಧೀಮಂತ ವ್ಯಕ್ತಿತ್ವವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಎಲ್ಲರೂ ಕೂಡ ವಿಶೇಷ ವಿಮಾನದಲ್ಲಿ ಬೆಳಗಾವಿಯಿಂದ ಈಗಾಗಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದ ನಂತರ ಮಿಕ್ಕಿದ ಎಲ್ಲ ತೀರ್ಮಾನಗಳನ್ನ ಕೈಗೊಳ್ಳಲಾಗುತ್ತೆ. ಬಟ್ ಈಗಾಗಲೇ ಚಲುವರಾಯಸ್ವಾಮಿ ಅವರು ಹೇಳಿದ ಪ್ರಕಾರ ನಾಳೆ ನಾವು ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೆಷನ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತುರ್ತಾಗಿ ಸಭೆ ಕರೆದಿದ್ದಾರೆ. ಅದಾದ ನಂತರ ತೀರ್ಮಾನವನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾಹಿತಿ.